ನನ್ನ ಹೆಸರು ಆನಂದ್ ಭಜಂತ್ರಿ ಅಂತೇಳಿ, ಸಾಕಿನ ಗೋಪ್ಲಾಪುರ. ನಾನು ಗ್ರಾಮ ಪಂಚಾಯತ್ ಮೆಂಬರು ಮತ್ತು ನಮ್ಮ ಯಾವುದು DSS ಕ್ರಾಂತಿಕಾರಿ ಬಣ್ಣದ ತಾಲೂಕು ಅಧ್ಯಕ್ಷ ಗುರುಮಿಟ್ಕಲ್ ಸರ್. ವಿಷಯ ಏನಪ್ಪ ಅಂತಂತಂದ್ರೆ, ನಮ್ಮ ಗ್ರಾಮದಲ್ಲಿ ಒಂದು ಅಟ್ರಾಸಿಟಿ ಕೇಸ್ ಆಗಿತ್ತು ಸರ್. ದಿನಾಂಕ 13/5/2025 ಒಂದು ಕೇಸ್ ದಾಖಲಾಗಿತ್ತು ಸರ್. ಆ ಕೇಸಿನ ಉದ್ದೇಶ ಒಂದೇ ಸರ್. 1982-83ರಲ್ಲಿ ಗಂಗಪ್ಪ ತಂದೆ ಲಕ್ಷ್ಮಪ್ಪ ಅಂತೇಳಿ ಕೊರ್ಮ ಸಮಾಜದವ್ರು ನಮ್ಮ ತಾತ ಅವರಿಗೆ ಗ್ರ್ಯಾಂಟ್ ಆಗಿತ್ತು ಸರ್ ಲ್ಯಾಂಡ್. ಆ ಗ್ರ್ಯಾಂಟ್ ಆಗಿರ್ತಕ್ಕಂಥ ಲ್ಯಾಂಡನ್ನು ಏನಪ್ಪ ಅಂದ್ರೆ 1990ರಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ರು ಸರ್. ಅತಿ ಕೃತವಾಗಿ ಯಾವುದೇ ಒಂದು ದಾಖಲೆಗಳು ಇಲ್ಲದೇನೆ ಆ ಇಸ್ವಿದಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ರು ಸರ್. ಆ ರಿಜಿಸ್ಟ್ರೇಷನ್ ಕಾಪಿ ಮಾಡಿಸ್ಕೊಂಡು ಏನಪ್ಪ ಅಂತಂದ್ರೆ ಡಾಕ್ಯುಮೆಂಟ್ ಎಲ್ಲ ಅವ್ರ ಹೆಸರಲ್ಲಿ ಸರ್. ಇದು ಸಾಗುವಳಿ ಮಾಡೋದೆಲ್ಲ ನಾವು, ಅದು ನಮಗೆ ಗೊತ್ತೇ ಆಗಿಲ್ಲ ಸರ್. ಅವನು ಆಪಕ ತಂದೆ ಭೀಮಶಪ್ಪ ಅಂತೇಳಿ ಇತ್ತು ಸರ್. ಅದನ್ನು ನಾನು ಮೇಜರ್ ಆಗಿದ್ದಾವೆ ಅಂತೇಳಿ ಅವ್ರು ಕರೆಕ್ಷನ್ಗೆ ಹಾಕ್ಯಂದ ಸರ್. ಅವಾಗ ವಿಷಯ ಗೊತ್ತಾದಾಗ ನಾನು ಅದನ್ನು AC ಆಫೀಸ್ಗೆ ಚಾಲೆಂಜ್ ಮಾಡಿದ್ವಿ ಸರ್. ನಮ್ಮಪ್ಪ, ನಮ್ಮ ತಂದೆಯವರು, ನಾವೆಲ್ಲರೂ ಚಾಲೆಂಜ್ ಮಾಡಿದಾಗ AC ಅವರು ನಮಗೆ ಪ್ರತ್ಯೇಕವಾಗಿ 2023ರಲ್ಲಿ ಗಂಗಪ್ಪ ತಂದೆ ಲಕ್ಷ್ಮಪ್ಪ ಅವರಿಗೆ ಗ್ರ್ಯಾಂಟ್ ಆಗಿರ್ತಕ್ಕಂಥ ಲ್ಯಾಂಡನ್ನು, ಇದು SST ಕೊಟ್ಟಿರ್ತಕ್ಕಂಥ ಲ್ಯಾಂಡು, ಇದು ಯಾರಿಗೆ ಮಾರಾಟ ಮಾಡೋಕ್ಕೆ ಬರೋಂಗಿಲ್ಲ, ಅವ್ರು ಏನು ಕುಟುಂಬಸ್ಥರು ಪರ್ಮಿಷನ್ ತೊಗೊಂಡಿಲ್ಲ ಅಂತೇಳಿ ಮತ್ತೆ ನಮ್ಗೆ ಮರಳಿ ನಮ್ಮ ತಾತನ ಹೆಸರಲ್ಲಿ ಗ್ರ್ಯಾಂಟ್ ಮಾಡಿದ್ರು ಸರ್. ಅದಾದ ನಂತರ ಅವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ, ಭೀಮಣ್ಣ ತಂದೆ ಭೀಮಶಪ್ಪ ಅಂತಕ್ಕಂಥ ವ್ಯಕ್ತಿ ದಂಡುಮಳೆ ಅವರು, ಮೇಲ್ವರ್ಗದವರು, ಅವ್ರು ಏನು ಮಾಡಿದ್ರಪ್ಪ ಅಂದರೆ DC ಅವರಿಗೆ ಮೇಲ್ಮನವಿ ಹೋದ್ರು ಸರ್. ಆ ಮೇಲ್ಮನವಿ ಹೋದಂಥ ಸಂದರ್ಭದಲ್ಲಿ ನಮ್ಮ DC ಅವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ, ಪಿಟಿಷನ್ ಆ್ಯಕ್ಟಲ್ಲಿ ನೀವು ಮೇಲ್ಮನವಿ AC ಅವರಿಗೆ ಸಲ್ಲಿಸಿಲ್ಲ ಅನ್ನೋ ಕಾರಣಕ್ಕಾಗಿ ಅವ್ರು ಏನು ಮಾಡಿದ್ರಪ್ಪ ಅಂದ್ರೆ, ಅದು ಒಪ್ಪುವಂಥ ಅರ್ಜಿ ಅಲ್ಲ ಅನ್ನಕ್ಕಂಥ ಒಂದು ವಿಚಾರನ ಇಟ್ಕೊಂಡು ಅವರು ಕರ್ನಾಟಕ ಸರ್ಕಾರ ಅಂತೇಳಿ ಪಾಣಿ ಮಾಡಿದ್ರು ಸರ್. ಅದು ಪಾಣಿ ಆದ ನಂತರ ನಾವೇನು ಮಾಡಿದೀವಪ್ಪ ಅಂತಂದ್ರೆ, ನಮ್ಗೆ ವಿಷಯ ಅವರು ಪಾಣಿ ಮಾಡಿದ ಅವತ್ತು ರಾತ್ರಿ ಆರ್ಡರ್ ಮಾಡಿದ್ದಾರೆ, ತಿರ್ಗಾ ಬೆಳಿಗ್ಗೆ ಪಾಣಿ ಆಗಿದೆ ಗೊತ್ತಿಲ್ಲ ಸರ್. ನಾವೆಲ್ಲ ಮನೇಲಿ ಇದ್ದೀವಿ ಸರ್. ಇವ್ರು ಏನು ಮಾಡಿದ್ರಂದ್ರೆ, ಅವತ್ತೇ ರಾತ್ರಿ 7 ಗಂಟೆಗೆ ಊರು ತುಂಬ ಪಟಾಕಿ ಹೊಡೆದ್ರು ಸರ್. ಅದು ವಿಷಯನೇ ಗೊತ್ತಾಗಿಲ್ಲ. ಊರು ತುಂಬ ಪಟಾಕಿ ಹೊಡೆದು ಏನಿದು ಹಿಂಗಲ್ಲ 7 ಗಂಟೆಗೆ ಯಾಕೆ ಹೊಡಿತಾರೆ ಅಂದ್ರೆ ಏನೋ ಗೊತ್ತಿಲ್ಲ ಅಂತೇಳಿ ಸುಮ್ಮದೀವಿ ಸರ್. ಆಯ್ತು, ಊರು ತುಂಬ ಪಟಾಕಿ ಹೊಡೆದು ಮತ್ತೆ ನಮ್ಮ ಹೊಲಕ್ಕೆ ಹೋಗಿ ಏನಪ್ಪ ಅಂದ್ರೆ, ಹೊಲ್ದಾಗ ಏನಪ್ಪ ಅಂತಂದ್ರೆ ಗಳೆ ಹೊಡೆದ್ರು ಸರ್. ಅವತ್ತು ರಾತ್ರಿ ಗಳೆ ಹೊಡೆದ್ರು ಕೂಡ ಇದು ಹಿಂಗಾಯ್ತಲ್ಲ, ನಮ್ಮ ತಮ್ಮಗೆ ಹೊಡೆದ್ರು ಇರ್ಲಿ ಅಂತೇಳಿ ನನ್ನ ಸರ್ ಅವರಿಗೆ ಒಂದು ಅರ್ಜಿ ಕೊಟ್ಟೆ ಸರ್. ಹಿಂಗಾಗಿದೆ ಅಂತ ಮಾಹಿತಿ ಕೊಟ್ಟೆ ನಾನು. ಅವಾಗ ದುಳ್ಕೆಡ್ ಸರ್ ಅವರು ಇದ್ರು ಸರ್. ಅವರು ಬಂದ ತಕ್ಷಣ ಸರಿ ಆಯ್ತು ಅಂತೇಳಿ ಸುಮ್ಮನಿದ್ದೀವಿ ಸರ್. ತಿರ್ಗಾ ಬೆಳಿಗ್ಗೆ ಬಂದು ನಾವು ತಿಪ್ಪೆ ಹಾಕಂತ ಒಂದು ಹೆಣ್ಮಗಳಿದ್ದಾರೆ ಸರ್. ಅವ್ರಿಗೆ ಬಂದು ಬಾಯಿಗೆ ಬಂದಂಗೆ ಬೇಯ್ದ್ರು ಸರ್. ಬೇಯ್ದ ಮೇಲೆ ಯಾಕಪ್ಪ ಹಿಂಗ್ಯಾಕೆ ಬೇಯ್ತು ಅಂದ್ರೆ, ಅವ್ರ ಇಡೀ ಕುಟುಂಬದವ್ರು ಏನಪ್ಪ ಅಂತಂದ್ರೆ, ಆ ಅರ್ಜಿದಲ್ಲಿ ಇರ್ತಕ್ಕಂಥ ಆರೋಪಿಗಳು ಎಲ್ಲರೂ ಬಂದು ನಮ್ಮ ಮೇಲೆ ಹಲ್ಲೆ ಮಾಡಿದ್ರು. ಆ ಹಲ್ಲೆನ ಖಂಡಿಸಿ ನಾನು ಮಾನ್ಯ PA ಅವರು ಗುರುಮಿಟ್ಕಲ್ ಅವರಿಗೆ ನಾನು ಅರ್ಜಿ ಕೊಟ್ಟೆ ಸರ್. ಅವರು ಕೇಸ್ ದಾಖಲೆ ಮಾಡಿದ್ರು ಸರ್. ನನ್ನ ಕೇಸ್ ನಂಬರ್ ಬಂದು 80 ಸರ್. ಅದರಲ್ಲಿ ಯುನಿಟಿಕೇಶನ್ ನಡೀತು. ಮತ್ತು ಅವ್ರು ಏನಪ್ಪ ಅಂತಂದ್ರೆ ಕೌಂಟರ್ ಕೇಸ್ ಮಾಡಿದ್ರು ಸರ್. ನಮ್ದು ಇರೋದು ಒಂದೇ ಮನೆ, ನಾನು ಅವ್ರಿಗೆ ಎಲ್ಲಿಂದ ಹೊಡಿತೀವಿ ಒಂದು ಮನೆ ನಾವು ಕೌಂಟರ್ ಮಾಡಿದ್ರು ಸರ್. ಕೌಂಟರ್ ಮಾಡಿದ ಮೇಲೆ DC ಅವರು ಒಂದು ಆರ್ಡರ್ ಇತ್ತಲ್ಲ ಸರ್, ಅದನ್ನ ನಾನು ಚಾಲೆಂಜ್ ಮಾಡಬೇಕಾಗಿತ್ತು. ನಾನು ಹೈಕೋರ್ಟಲ್ಲಿ ಏನು ಮಾಡಿದ್ನಪ್ಪ ಅಂತಂದ್ರೆ ಅದನ್ನು ಚಾಲೆಂಜ್ ಮಾಡಿದೆ ಸರ್. ಆ ಕರ್ನಾಟಕ ಸರ್ಕಾರ ಅಂತ ಪಾಣಿ ಇರತಕ್ಕಂಥದನ್ನ ಈ ಥರ ಮಾಡಿದಾರೆ DC ಅವ್ರು ಅಂತೇಳಿ ನಾನು ಚಾಲೆಂಜ್ ಮಾಡಿದಾಗ ಅಲ್ಲಿ ಹೈಕೋರ್ಟ್ ನನಗೆ ಆರ್ಡರ್ ಮಾಡಿತ್ತು ಸರ್. ಏನಂತ, AC ಅವರು ಮಾಡಿರ್ತಕ್ಕಂಥ ಆದೇಶನ ಯಾವುದೇ ಕಾರಣಕ್ಕೆ ನೀವು ಜಾರಿಗೊಳಿಸುವಂತೆಲ್ಲ, ಅದನ್ನ ಯಥಾಸ್ಥಿತಿ ಇರಲಿ, AC ಅವರು ಮಾಡಿದ ಆದೇಶನೇ ಹಂಗೆ ಇರಲಿ, ಅದನ್ನ DC ಅವ್ರು ಮಾಡಿದ್ದು ನೀವು ಮುಂದೆ ಇದು ಮಾಡಬೇಡ್ರಿ ಅಂತ ಹೇಳಿದ್ರು ಸರ್. ಆ ಆರ್ಡರ್ ಪ್ರಕಾರ ನಾನು ಹೊಲ ಮಾಡ್ಕೊಂಡು ತಿನ್ಕಂತ ಬಂದೆ ಸರ್. ನಾನು ಅದು ಬಂದ್ಮೇಲೆ ತಿರ್ಗಾ ಏನಾಗಿದೆ ಸರ್, ಈಗ ನಾನು ಹೈಕೋರ್ಟಲ್ಲಿ ಆರ್ಡರ್ ಇದೆ, ಆರ್ಡರ್ ಇದ್ಮೇಲೆ ಅವ್ರ ಮೇಲೆ ಕೇಸೂ ಆಗಿದೆ, ನಮ್ಮ ಮೇಲೆ ಕೇಸೂ ಆಗಿದೆ. ಅದು B ಫೈನಲ್ನು ಮಾಡ್ತಾ ಇಲ್ಲ, B ರಿಪೋರ್ಟ್ನು ಮಾಡ್ತಾ ಇಲ್ಲ. PA ಅವರು ಕೇಳಿದರೆ ದುಡ್ಡು ನಾವು ಎಲ್ಲಿಂದ ತಂದು ಕೊಡಮ್ ಸರ್ ದುಡ್ಡು. ಹಂಗಾಗಿ ಅದನ್ನ ಭಾಳ ನೊಂದು ನಾನು ಸುಮ್ಮನೆ ಬಿಟ್ಬಿಟ್ಟೆ, ಏನೋ ಆಗಲಿ ಬಿಡಪ್ಪ ಅಂತೇಳಿ ಸುಮ್ಮನಿದೆ ಸರ್. ಆದ್ಮೇಲೆ ನನಗೆ ಈಗ ಹೈಕೋರ್ಟಲ್ಲಿ ಕೇಸ್ ಇದೆ ಸರ್. ಆ ಹೈಕೋರ್ಟಲ್ಲಿ ಇದ್ದಾಗ ವಕೀಲ್ ಏನಪ್ಪ ಅಂತಂದ್ರೆ ಇಲ್ಲ ಸಲ್ಲದು ಒಂದು ಮಾಹಿತಿ ಕೊಟ್ಟು ಆ ಹೊಲನ ಮತ್ತೆ ಕಬ್ಜೆ ಮಾಡಕ್ಕೆ ನೋಡ್ತಾ ಇದ್ದಾರೆ ಸರ್. ಯಾವಾಗಪ್ಪ ಅಂದ್ರೆ ದಿನಾಂಕ 6/4/2026 ಆ ಕೇಸ್ ಆದ ನಂತರ ತಿರ್ಗಾ 6/4/2026 ಬೆಳಿಗ್ಗೆ 6 ಗಂಟೆಗೆ ಹೊಲಕ್ಕೆ ಬಂದು ಗಳೆ ಕಟ್ಟ ಲೆಕ್ಕಾಚಾರದಾಗ ಇದ್ರು ಸರ್. ಅವಾಗ ನಾನು ಇದನ್ನ ಯಾಕಪ್ಪ ಮತ್ತೆ ಏನು ಮಾಡಕತ್ತೀರಿ ನೀವು ಅಂತ ಕೇಳಿದಾಗ, ನಮ್ಮ ಹೊಲ ಹೊಡಿತೀವಿಲ್ಲ ಬೋಸಿಡು ಮನೆ ನೀನು ಯಾರು ಅಂತ ಹೇಳ್ಕಿಸಿ ಅಲ್ಲಿ ನಮ್ಮ ತಮ್ಮಗೆ ನನಗೆ ಅಲ್ಲೇ ಮಾಡಿದ್ರು ಸರ್. ಅಲ್ಲೇ ಮಾಡಿದ್ಮೇಲೆ ನಾವು ತಿರ್ಗಾ ಓಡಿ ಬಂದು ಮನೆಗೆ ಬಂದು ಮನೆ ಒಪ್ಕೊಂಡಿವಿ ಸರ್. ತಮ್ಮನ ಮಕ್ಕಳು, ಅಣ್ಣನ ಮಕ್ಕಳು ಎಲ್ಲರಿದ್ದಾರೆ ಸರ್ ಅಲ್ಲಿ. ಅವ್ರೆಲ್ಲರಿಗೆ ಬಂದು ಸರ್, ಇಡೀ ಅವ್ರ ಕುಟುಂಬದವ್ರು ಎಷ್ಟು ಜನ ಇದಾರೆ ಅಂದ್ರೆ ಅಷ್ಟು ಜನ ಬಂದು ಒಳ್ಳೆ ಒಂದು 25-30 ಜನ ಬಂದು ಕೇಸಿ ಬರೀ ಕಲ್ಲು ತೂರಾಟ ಮಾಡಕತ್ತಾರ ಸರ್. ನಮ್ಮ ಮನೆಗೆ ಇಷ್ಟಿಷ್ಟು ಮಕ್ಕಳು ಸತ್ತರೆ ಏನು ಮಾಡೋ ಸರ್, ಇವ್ರೇನು ಸರ್ಕಾರದವ್ರು, ಇವ್ರೇನು PA ಅವ್ರೇನು ಅಷ್ಟು ನಾಲೆಜ್ ಅಂತಾರೆ ಇಲ್ವಾ? ಅಷ್ಟಾದ್ರೂ ಕೂಡ ನಾವು ಮನೇಲಿ ಹೋಗ್ಕೊಂಡಿವಿ, ನಮಗೆ ಬಂದು ಹೊಡೆದಿದ್ದಾರೆ. ಇನ್ನ ಇವತ್ತಿಗೆ ಕಲ್ಲು ತೆಗೆದಲ್ಲ ಸರ್, ನಮ್ಮ ಮನೇಲಿ ಇದಾವೆ ಇನ್ನ ಕಲ್ಲು. ಬೇಕಾದ್ರೆ ನೀವು ಯಾವ ಬೇಕಾದ್ರೆ ಬರ್ಬೋದು ಸರ್. ಗೋಪಾಳಪುರದಲ್ಲಿ ಸರ್ ದಿನಾಂಕ 6/4/2026 ಬೆಳಿಗ್ಗೆ
6ರಿಂದ 7 ಗಂಟೆ ಒಳಗಡೆನೆ ಸರ್. ಅದನ್ನ ನಾನು ಲೆಟರ್ ಕೂಡ ಕೊಟ್ಟಿದ್ದೀನಿ ಸರ್, ಈ ತರ ಕೇಸ್ ಮಾಡ್ರಿ ಅಂತ ಹೇಳಿ. ಅದಕ್ಕೂ ಕೂಡ ಅವರು ಸ್ಪಂದನೆ ಮಾಡ್ಲಿಲ್ಲ. ಅದನ್ನ ಸರಿ ಇವ್ರು ಏನ್ ಹಿಂಗ್ ಮಾಡ್ತಾರಲ್ಲ ಅಂತ ಹೇಳಿ ನಾನು ಏನ್ ಮಾಡಿದೆ, ಸರ್ ನೋಡ್ರಿ ಹೆಂಗ್ ಮಾಡಮ್ರ ಅಂದ್ರೆ, ಆನಂದರೆ ನಿಮ್ ಕೇಸ್ ಕಂಪಲ್ಸರಿ ಮಾಡ್ತೀನಿ, ನಿಮ್ ಕಡೆ ಎಲ್ಲ ವಿಡಿಯೋ ಇದಾವ, ಅವ್ರು ಕಲ್ಲು ತಗೊಂಡ್ ಹೊಡೆದಿದ್ದು ನಿಜ ಇದೆ, ನಾನು ಕೇಸ್ ಮಾಡ್ತೀನಿ, ಆದ್ರೆ ಅರ್ಜೆಂಟ್ DSP ನಿಮ್ಮನ್ನ ಬರಕ್ ಹೇಳಿದಾರ, ಹೋಗ್ರಿ ಅಲ್ಲಿಗೆ ಅಂತ ನನಗೆ ಮಾಹಿತಿ ಕೊಟ್ಟರು ಸರ್. ಆದ್ರೆ ಅವರು ಸ್ಥಳೀಯವಾಗಿ ಬರ್ಲಿಲ್ಲ, ಅಲ್ಲಿ ಏನಾಗಿದೆ ಅಂತ ಹೇಳಿ ಸ್ಥಳೀಯವಾಗಿ ಏನಾಗಿದೆ ಅಂತ ಒಂದ್ ಚೂರನ್ನು ನಾಲೆಜ್ ಇಲ್ಲ, ಅವ್ರಿಗೆ ಪರಿಶೀಲನೆ ಮಾಡ್ಲಿಲ್ಲ. ಅದೇ ಕಮ್ಯುನಿಕೇಶನ್ ಆಗಿರ್ತಕ್ಕಂಥ ಇವರು ಮತ್ತೆ ಅದೇ ಕಮ್ಯುನಿಕೇಶನ್ ಆಗಿರ್ತಕ್ಕಂಥ ಅವರು ಇಬ್ಬರು ಸೇರಿ ಮಾತಾಡಿಕೊಂಡು ಏನ್ ಮಾಡಿದ್ರಪ್ಪ ಅಂತಂದ್ರ, ನನ್ನ ಹಲ್ಲೆಗೊಳಗಾಗಿರ್ತಕ್ಕಂಥದನ್ನ ಬಿಟ್ಟು ಅವ್ರು ಏನಪ್ಪಾ ಅಂದ್ರೆ ಜಾತಿ ಲೆಕ್ಕಾಚಾರದಾಗ ಹೋಗಿ ಏನಪ್ಪಾ ಅಂತಂದ್ರೆ ಅವ್ರನ್ನ ಎತ್ತಿ ಕಟ್ಟಿ DYSP ಸಾಹೇಬ್ರಿಗೆ ಏನಂತ ಹೇಳಿದ್ರಪ್ಪ ಅಂದ್ರೆ, ಇಲ್ರಿ ಆನಂದಿಂದೇ ತಪ್ಪು, ಎಲ್ಲ ಆನಂದನೇ ಹೊಡೆದಾನ ಅಂತ ಹೇಳಿ ಕೇಶ ಅವ್ರ ಮುಂದೆ ಎತ್ತಿ ಕಟ್ಟಿದ್ರು ಸರ್. ಆದ್ಮೇಲೆ DSP ಸಾಹೇಬ್ರ ಬಳಿ ಹೋದಾಗ ಅವ್ರನ್ನು ಪಾಪ ಅವರು ವಾಸ್ತವವಾಗಿ ಏನಂತ ಗೊತ್ತಿರಲ್ಲ, ಕೆಳಗಿನವ್ರು ಏನ್ ಹೇಳಿರ್ತಾರ ಅದನ್ನ ಕೇಳಿರ್ತಾರ. ಸರ್ PA ಅವ್ರಿಗೆ ಏನು ಕಳಿಸ್ರಿ ಅಂದ್ರೆ, ನಾ ಕಳಿಸ್ತೀನಿ, ನಾವ್ ಯಾವ್ದು ಕೇಸ್ ಪೀಸ್ ಮಾಡ್ಕೊಕ್ಕಾಗಲ್ಲ, ಮತ್ತೆ ಆಮೇಲೆ ನಿಮ್ಗೆಲ್ಲ ಪ್ರೊಡಕ್ಷನ್ ಕೊಡಕ್ಕಾಗಲ್ಲಪ್ಪ, ನಿಂದೆ ತಪ್ಪಿದೆ ಅಂತ ಹೇಳಿದ್ರು ಅಂತಂದ್ರ. ಸರಿ ಆಯ್ತು ಅಂತೇಳಿ ನಾನು ಮೌನ್ಯವಾಗಿ ಇದ್ದೆ ಸರ್. ನಾನು ಆದ್ಮೇಲೆ ತಿರ್ಗಾ ನಾನು ಬಂದ್ಮೇಲೆ ಸರ್ ಹಿಂಗ ಅಂತಾರಂದ್ರೆ ನಾನೇನ್ ಮಾಡಕ್ ಆಗಲ್ರಿ ಅಂತ PA ಅವರು ಅಂದ್ರು. ಅಂದ್ಮೇಲೆ ಸರಿ ಆಯ್ತು ಅಂತೇಳಿ ನಾನು ಸುಮ್ನೆ ನನ್ನ ಪಡಿ ನಾನು ಇದ್ದೆ ಸರ್. ಈಗ ನನಗೊಬ್ಬನಿಗೆ ಅನ್ಯಾಯ ಮಾಡಿದೆ ಅಲ್ಲದೆ, ನನ್ನೊಬ್ಬನಿಗೆ ಅನ್ಯಾಯ ಮಾಡಿದ್ರೆ ಅದು ನನ್ನ ಸಾಧ್ಯವಾದಷ್ಟು ನನಗೆ ಎಷ್ಟು ತಿದ್ದಿಕಬೇಕು ಅಷ್ಟು ತಾಳ್ಮೆ ಮೀರಿನೂ ತಿದ್ದಿಕೊಂಡಿದ್ದೀನಿ ಸರ್. ಇವತ್ತಿಗೆ ಕೇಸ್ ಆಗಿ 1 ವರ್ಷ ಸರ್. ಈ ತಿಂಗಳ 14 ತಾರೀಕು ಬಂದ್ರೆ 1 ವರ್ಷ ಆಯ್ತು ಸರ್. ಇವತ್ತಿಗೂ ಬಿ ಫೈನಲ್ ಮಾಡ್ತಾ ಇಲ್ಲ ಸರ್. ಆ ಕೇಸ್ ಅವ್ರ ಬಲ್ಲೇ ಇಟ್ಕೊಂಡಿದ್ದಾರೆ PA ಅವರು. ಕೇಸ್ ನಂಬರ್ 81 ಇಲ್ಲಿವರೆಗೂ ಬಿ ಫೈನಲ್ ಮಾಡಿಲ್ಲ. ಆದ್ರೂ ಅದ್ರ ಬಗ್ಗೆ ದನಿ ಎತ್ತಲ್ಲಿ ಇರ್ಲಿ ಅಂತಂದ್ರೆ, ನನ್ನೊಬ್ಬನಿಗೆ ಅನ್ಯಾಯ ಮಾಡಿದ್ರು ಕೂಡ ಮತ್ತೆ ಗುರುಮಿಟ್ ಕಲ್ದಾಗ ಏನಪ್ಪಾ ಅಂತಂದ್ರ, ಅಲ್ಲಿ ಕುರುಬಾ ಸಮಾಜದವ್ರು ಏನಪ್ಪಾ ಅಂದ್ರೆ ಒಂದು ಅರ್ಜಿ ಕೊಟ್ಟಿರ್ತ, ಆ ಕುರುಬಾ ಸಮಾಜದ ಮೇಲೆ ಒಂದು ನಮ್ಮ SC ST ಒಂದು ಆಕ್ಟ್ ಅಲ್ಲಿ ಅಟ್ರಾಸಿಟಿ ಕೇಸ್ ದಾಖಲೆ ಆಗಿದೆ. ಆ ಆರೋಪಿ ಬಲ್ಲಿ ಏನದಪ್ಪ ಅಂತಂದ್ರೆ, ನೀವು ಪ್ರೊಸೀಜರ್ ಪ್ರಕಾರ ಮಾಡ್ಲಿ, ಪ್ರೊಸೀಜರ್ ಏನಿದೆ, ಇವ್ರಿಗೆ ನ್ಯಾಯ ಇದ್ರೆ ಇವ್ರಿಗೆ ಮಾಡ್ರಿ, ಅವ್ರಿಗೆ ನ್ಯಾಯ ಇದ್ರೆ ಅವ್ರಿಗೆ ಮಾಡ್ರಿ, ನಂದು ಅದೇ ವಾದ ಇಲ್ಲ. ಆದ್ರೆ ಇವ್ರು ಏನ್ ಮಾಡಿದಾರಪ್ಪ ಅಂತಂದ್ರ, ಆರೋಪಿ ಬಲ್ಲಿ 2 ಲಕ್ಷ ರೂಪಾಯಿ ತಗೊಂಡು ನಿನ್ನ ಅರೆಸ್ಟ್ ಮಾಡಲ್ಲ, ಮತ್ತೇನಪ್ಪ ಅಂದ್ರೆ ನಿನ್ ಕೇಸ್ ಮಾಡಿರತಕ್ಕಂಥದ್ದು ಚಾರ್ಜ್ ಶೀಟ್ ಮಾಡ್ತಾನೆ, 2 ಲಕ್ಷ ಕೊಡ್ರಿ ಅಂತೇಳಿ ಅವ್ರ ಕಡೆ ಲಂಚ ತಗೊಂಡಿದ್ದಾರೆ ಸರ್. ಇದನ್ನ ನಾ ಖಂಡಿಸಿ ಇವ್ರಿಗೆ ಮರಲಿಂಗಪ್ಪನ ಕರ್ಕೊಂಡು ಹೋದ್ರೆ ಅವ್ನು ಆರೋಪಿ, ಅವ್ನ ವಿರುದ್ಧ ಅರೆಸ್ಟ್ ಮಾಡ್ತಾರಂತ ಹೇಳಿ ಅವನು ನಾನು ಸುಮಾರು 10 ವರ್ಷದಿಂದ ಪರಿಚಯ ಸರ್. ನನಗೆ ಅವನಿಗೆ ಬಹಳ ಒಂದು ಬಾಂಧವ್ಯ ಇದೆ ಸರ್. ನಾನು ಗ್ರಾಮ ಪಂಚಾಯತ್ ಮೆಂಬರ್, ಅವ್ರನ್ನು ಗ್ರಾಮ ಪಂಚಾಯತ್ ಮೆಂಬರ್. ನಾವೆಲ್ಲ ಚರ್ಚೆ ಮಾಡ್ತಿರ್ತೀವಿ ಸರ್. ಏನೇ ವಿಷಯ ಸಣ್ಣ ವಿಚಾರ ಇದ್ರೆ ಹಂಚ್ಕೊಂತೀವಿ ಸರ್. ಅವರೆಲ್ಲ ಹೇಳಿದ್ಮೇಲೆ ಸರ್ ಹಿಂಗಾದಣ ನೀ ಬರ್ಬೇಡ ಅಂತೇಳಿ ನಾವು ಅವ್ರ ಮಗ ನಾನೆಲ್ಲ ಮಾತಾಡಿದ್ವಿ ಸರ್. ಮಾತಾಡಿದ್ಮೇಲೆ ಇದಕ್ಕೆಲ್ಲ ವ್ಯವಹಾರ ಅಂತೇಳಿ ಕಂಡು ಬಂತು. ಇದಕ್ಕೇನಪ್ಪ ಅಂತಂದ್ರೆ ಮೊನ್ನೆ ನಮ್ಮ ಲೋಕಾಯುಕ್ತ DSP ಆಗಿರ್ತಕ್ಕಂಥ ಇಮಂದನ್ ಸರ್ ಅವರು ಮತ್ತೆ SP ಸಾಹೇಬ್ರು ಮತ್ತಂದ್ರೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಅವರು ಎಲ್ಲರ ನಾಲೆಜ್ಗೆ ತೊಗೊಂಬಂದು ಏನಪ್ಪ ಅಂತಂದ್ರೆ ಇದೊಂದು ಆಗ್ಲೇಬೇಕಂತೇಳಿ ಇದೊಂದು ಕೇಸ್ ದಾಖಲೆ ಮಾಡಿದೀವಿ ಸರ್. ನಂದು ಏನಪ್ಪ ಅಂದ್ರೆ ಇನ್ನೂ ಇಲ್ಲಿವರೆಗೆ ಆದ್ರೆ ನನಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ. ನನ್ನ ಮೇಲೆ ಅಲ್ಲೇ ಮಾಡೋದು ಬಿಟ್ಟಿಲ್ಲ. ಇನ್ನೊಂದೇನು ಒಂದು ವಿಷಯ ಸರ್, ಇದೊಂದು ವಿಷಯ ತಾವು ಗಂಭೀರವಾಗಿ ನೀವು ಏನಪ್ಪ ಅಂದ್ರೆ ತೆಗೆದುಕೊಳ್ತಕ್ಕಂಥ ಒಂದು ವಿಚಾರ ಮಾಡಿ ಸರ್. ಸರ್ ಈಗ ಕರೆ ಬೆದರಿಕೆ ಅನ್ನೋದು ಏನಿಲ್ಲ ಸರ್. ಇದಕ್ಕೆಲ್ಲ ಅವರು ನಮ್ಮ ಇರತಕ್ಕಂಥ PA ವೀರಣ್ಣ ದೊಡ್ಡಮನೆ ಅವರು ಏನ್ ಹೇಳಿದಾರೆ ಅಂದ್ರೆ, ಅವ್ರಿಗೆ ಮೌಖಿಕವಾಗಿ ಎಲ್ಲಾನು ಹೇಳಿ ಆದೇಶ ಮಾಡಿದಾರೆ ಸರ್. ಏನಂತ, ಅವನ ಜೊತೆ ಮಾತಾಡ್ಬೇಡ್ರಿ, ಅವನ ಜೊತೆ ನೀವು ಸಂಬಂಧ ಬೆಳೆಸ್ಬೇಡ್ರಿ, ಅವ್ರನ್ನ ಏನಿದ್ರೆ 1 ಟೈಮ್ 2 ಟೈಮ್ ಒಂದೇ ಸರ್ತಿನಿ ಏನ್ ಮಾಡ್ತಾರೆ ನಿಮಗ್ ಬಿಟ್ಟದ್ದು, ಒಂದೇ ಟೈಮ್ ಮಾಡ್ರಿ, ಪದೇ ನೀವು ಮಾಡ್ಕೊಬೇಡ್ರಿ ಅಂತ ಅವ್ರಿಗೆ ಆದೇಶ ಮಾಡಿದಾರೆ. ಅವ್ರು ಅದನ್ನ ಪಾಲನೆ ಮಾಡ್ತಾ ಇದಾರೆ. ನನ್ನ ಜೀವಕ್ಕೆ ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ ಸರ್. ಆದ್ರೆ ನಾನು ಸಾಯೋದಕ್ಕಿಂತ ಮುಂಚಿತವಾಗಿ ನಾನು ನಮ್ಮ ಪರಿಶಿಷ್ಟ ಸಮುದಾಯ ಪರವಾಗಿ ಯಾರಿಗೇ ಅನ್ಯಾಯ ಆದ್ರೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಹಾದಿಯಲ್ಲಿ ಇವತ್ತೇನಪ್ಪ ಅಂದ್ರೆ ಯಾರಿಗೆ ಅನ್ಯಾಯ ಆದ್ರೂ ಕೂಡ ನಾನು ಧನ್ಯ ಇರ್ತಕ್ಕಂಥ ನಾನು ಕೆಲಸ ಮಾಡ್ತೀನಿ, ನಾನು ಸತ್ತೂರ್ನು ಹೋರಾಟ ಮಾಡ್ತೀನಿ ಅನ್ನತಕ್ಕಂಥ ಒಂದು ಮನಸ್ತಾಪನೆಯಿಂದ ಹೇಳ್ತಾ ಇದ್ದೀನಿ ಸರ್. ದಯಮಾಡಿ ತಾವು ತಮ್ಮ ಮಾಧ್ಯಮ ಮಿತ್ರರ ಮೂಲಕ ಏನಪ್ಪ ಅಂದ್ರೆ ನಾನು ಹಂಚ್ಕೊಳ್ಳೋದು ಒಂದೇ ವಿಚಾರ ಸರ್. ಸಾಧ್ಯವಾದಷ್ಟು ಏನಪ್ಪ ಅಂದ್ರೆ ತಾವು ಹೆಲ್ಪ್ ಮಾಡ್ರಿ. ನನ್ನದರಲ್ಲಿ ನಂದು ಗೋಪಾಳಪುರ ಗ್ರಾಮದಲ್ಲಿ ಇಡೀ ಗೋಪಾಳಪುರ ಗ್ರಾಮ ತುಂಬಾ ನಂದು ಒಂದೇ ಮನೆ ಇದೆ ಸರ್. ನನ್ನ ಕುಟುಂಬದಲ್ಲಿ ಏನಪ್ಪ ಅಂದ್ರೆ ನಾವು ಇರೋದೇ 3-4 ಜನ ಇರ್ತೀವಿ. ಅಪ್ಪ ಅಮ್ಮ ಬೇರೆ ಕಡೆ ಇರ್ತಾರ, ತಮ್ಮನವ್ರು ಬೇರೆ ಕಡೆ ಇರ್ತಾರ. ಈಗ ತಮ್ಮ ನಾನು ಅಕ್ಕ 3 ಜನನೇ ಮನೇಲಿ ಇರ್ತೀವಿ. ಮೊದ್ಲೇ ಒಂದ್ ಕೇಸ್ ಇದೆ ಅಂತಾರ ಸರ್. ಮೊದ್ಲಿಂದ ಒಂದ್ ಕೇಸ್ ಇದ್ರೆ ಮತ್ತೊಂದು ಮಾಡ್ಬಾರ್ದು ಅಂತ ಏನಾದ್ರು ಇದೆಯಾ? ಅವ್ರು ಬಂದಾಗ ಮತ್ತೆ ನಾನು ಬೇರೆ ಏನ್ ದಾರಿ ಇದೆ? ಈಗ ಅಟ್ರಾಸಿಟಿ ಕೇಸ್ ಆಗಿ ಅವ್ರಿಗೆ ಬೇಲ್ ಮಾಡ್ಕೊಂಡ್ ಬಂದಿದಾರ. ಇವರು ಅದೇ ಕೇಸ್ನಾಗ ಇದ್ದಂತಾರೆ ಮತ್ತೆ ಬಂದ ನಮ್ಮ ಮೇಲೆ ಅಲ್ಲೇ ಮಾಡ್ತಾ ಇದ್ರು. ಅವ್ರ ಮೇಲೆ ಏನ್ ಆಕ್ಷನ್ ಮಾಡ್ತಾ ಇದ್ರು ಇವರು? ಈಗ ಆಕ್ಚುಲಿ ಒಂದು ಆಕ್ಷನ್ ಆದ್ರೂ ಇರ್ಬೇಕಲ್ಲ ಸರ್. ಮುಂದೆ ಏನ್ ಮಾಡ್ಬೇಕು? ಕಾನೂನು ಪ್ರಕಾರ ಹೋರಾಟ ಮಾಡತಕ್ಕಂತ ಸಮಯ ಬಂದಿದೆ. ಇವತ್ತು ಹೋರಾಟ ಮಾಡ್ತೀವಿ. ಇಡೀ ನಮ್ಮ ಸಮುದಾಯ ಎಲ್ಲ ನಮ್ ಜೊತೆ ಇದೆ ಅಂತ ನಾನು ಬಯಸ್ತೀನಿ. ಇವತ್ತು ಎಲ್ಲರನ್ನೂ ನನಗೆ ಏನಪ್ಪಾ ಅಂತಂದ್ರೆ ಈ ವಿಚಾರದಲ್ಲಿ ಬೆಂಬಲ ನೀಡ್ತಾ ಇದಾರ. ನೋಡೋಣ, ಸಾಧ್ಯವಾದರ ಮಿಟ್ಟಿಗೆ
ಬೀದಿಗಿಳಿದಾದ್ರೆ ಏನದಪ್ಪ ಅಂತಂದ್ರೆ ಹೋರಾಟ ಮಾಡತಕ್ಕಂತ ಒಂದು ಸಮಯ ಬಂದಿದೆ ಸರ್. ಖಂಡಿತವಾಗ್ಲಿ ಮಾಡ್ತೀವಿ. ತಮ್ಮದೇ ಏನಪ್ಪಾ ಅಂದ್ರೆ ತಮ್ಮ ಸಹಾಯ ಸಹಕಾರ ನನ್ನೊಂದಿಗೆ ಇರ್ಲಿ ಅಂತಕ್ಕಂಥ ಮಾತನ್ನು ಹೇಳಿ ಏನಪ್ಪಾ ಅಂತಂದ್ರೆ ಈ ವಿಚಾರದಲ್ಲಿ ಕಠಿಣ ಕ್ರಮ ಕೈಗೊಳ್ಳಬೇಕಂತ ಹೇಳಿ ಕೇಸಿ ನನ್ನ ಮಾತು ಮುಗಿಸ್ತೇನೆ ಸರ್. ನನ್ನ ಹೆಸರು ಆನಂದ್ ಭಜಂತ್ರಿ ಅಂತ ಹೇಳಿ, ಸಾಕಿನ್ ಗೋಪಾಳಪುರ ಸರ್. ನಾನು DSS ಕ್ರಾಂತಿಕಾರಿ ಬಣ್ಣ ಸರ್. ನಾನು ತಾಲೂಕಾ ಸಂಚಾಲಕರು ಗುರುಮಿಟ್ಕಲ್ ಮತ್ತೆ ಗೋಪಾಳಪುರ ಗ್ರಾಮದ ಗ್ರಾಮ ಪಂಚಾಯತಿ ಮೆಂಬರ್ ಸರ್. ನಾನು ಇಷ್ಟು ಹೇಳಿ